ಕರೆಯುತ್ತೇನೆ ಕೇಳಪ್ಪಯ್ಯ. ಅದೇ ಚೆನ್ನಾಗಿ ಹೇಳು ಮಗಳೇ. ಕಾಶ್ಮೀರದ ದೊರೆ ನೀನು, ನಿನ್ನ ಕುವರಿಯರೇನು ಕನಾನು. ಕಾಶ್ಮೀರದ ದೊರೆ ನೀನು, ನಿನ್ನ ಕುವರಿಯರೇನು ಕನಾನು. ಶರಣೆಂಬೆನೋ ಶಿರಬಾವೆನೋ, ಶರಣೆಂಬೆನೋ ಶಿರಬಾವೆನೋ. ಆಶೀರ್ವದಿಸೆನ್ನ ನೀನು ತಂದೆ, ಆಶೀರ್ವದಿಸೆನ್ನ ನೀನು. ಕಾಶ್ಮೀರದ ದೊರೆ ನೀನು, ನಿನ್ನ ಕುವರಿಯರೇನು ಕನಾನು. ಕಾರದರವನೊಳಗೆ ಸಂಗೀತ ನಾಟ್ಯದ ಕಲೆಗೆ, ಶೃಂಗಾರದ ಮನೆಯೊಳಗೆ ಸಂಗೀತ ನಾಟ್ಯದ ಕಲೆಗೆ, ಹೊಸ ಪದಗಳಿಗೆ ತಕ್ಕ ಸ್ವರಗಳಿಗೆ, ಹೊಸ ಪದಗಳಿಗೆ ತಕ್ಕ ಸ್ವರಗ ಶ್ರುತಿ ಮಾಡಿದೆ ತಂಬೂರಿಯೊಳಗೆ, ಶ್ರುತಿ ಮಾಡಿದೆ ತಂಬೂರಿಯೊಳಗೆ. ಕಾಶ್ಮೀರದ ದೊರೆ ನೀನು, ನಿನ್ನ ಕುವರಿಯರೇನು ಕನಾನು. ಕಂಡೆ ಮಗಳೇ ರೇಣುಕಾ, ಅರಮಂದಿರದಲ್ಲಿ ಗೆಳತಿಯರೊಂದಿಗೆ ಸಂಗೀತ ನಾಟ್ಯವನ್ನಾಡುವ ಸಮಯದೋಳು ದೂತನನ್ನು ಕರೆಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ವಿಚಾರ ಏನೆಂದು ತಿಳಿಸು ನೀನು ಎನ್ನ ಮುಂದೆ. ಆಹೋ ಎನ್ನ ಮುದ್ದು ಮೋಹದ ಮಗಳಾದ ರೇಣುಕಾ, ಜನಕ ಏನ ಸಶಸ್ತ್ರ ಪೋತಳಾಗಿ ಮಾಡುವ ಗೌರಿ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ, ಗುರಿ ಹಿರಿಯರ ಸೇವೆ, ಮಹಾಪಂಡಿತರ ಪ್ರವಚನ, ಉಪದೇಶ ಮಾಡಿಸ ತಪ್ಪದೆ ನಡೆಸುತ್ತ ಸಂಖ್ಯೆದಿಂದಿರುವ ಮಗಳೇ ತಪ್ಪಂಡೆ. ಶುಚಿರ್ಭೂತರಾಗಿ ನದಿನವೋ, ಗೌರಿ ಪೂಜೆ ಮಾಡುವ ಕ್ರಮವೋ. ಶುಚಿರ್ಭೂತರಾಗಿ ನದಿನವೋ, ಗೌರಿ ಪೂಜೆ ಮಾಡುವ ಕ್ರಮವೋ. ಅನ್ನದಾನವು ಎನ್ನ ಕಾಯಕವು, ಅನ್ನದಾನವು ಎನ್ನ ಕಾಯಕವು. ಗುರು ಉಪದೇಶದಿ ಎನ್ನ ಮನವು, ಗುರು ಉಪದೇಶದಿ ಎನ್ನ ಮನವು. ಕಾಶ್ಮೀರದ ದೊರೆ ನೀನು, ನಿನ್ನ ಕುವರಿಯರೇನು ಕನಾನು. ಕಂಡೆ ಮಗಳೇ ರೇಣುಕಾ, ಶುಚಿರ್ಭೂತಳಾಗಿ ದಿನನಿತ್ಯವೂ ಗೌರಿ ಪೂಜೆಯನ್ನು, ಅನ್ನ ಸಂತರ್ಪಣೆಯನ್ನು, ಗುರು ಹಿರಿಯರ ಸೇವೆಯನ್ನು ಸದಾ ಮಾಡುತ್ತಾ ಬಂದಿರುವೆನು. ಕಂಡಿಯ ಜನಕ, ಇದೇ ನನ್ನ ದಿನನಿತ್ಯದ ಕಾಯಕ. ಆಹೋ ನಿಂದಿನೆ, ಈ ಚಿಕ್ಕ ವಯಸ್ಸಿಗೆ ನೀನಿಷ್ಟು ಬುದ್ಧಿಶಾಲಿ ಅನ್ಕೊಂಡು ಹೆಣ್ಣು ಮನಕ್ಕೆ ಮಹಾ ಆನಂದವಾಯಿತು. ಹೌದೇ ಅಪ್ಪಯ್ಯ. ಮಗಳೇ ರೇಣುಕಾ, ಜನಕ ನಿನ್ನ ಸದ್ಗುಣ ಮೆಚ್ಚಿದೆ. ನಿನ್ನ ಮನ ಬಯಕೆ ಏನೆಂದಿರೋದು ದಕ್ಷಿಣಕ್ಕೆ ನಡೆಸಿಕೊಡುವ ಪ್ರೇಮದ ಬುದ್ಧಿ ಸದ್ಗುಣ ಸಹಿತೆ. ಇನ್ನೇನು ಬೇಡಲೆ ನಾನು, ನಿನ್ನ ಸಂಪದ ಸಾಟನುತ್ತೇನೋ. ಜಮದಗ್ನಿ ಇನ್ನೇನು ಬೇಡಲೆ ನಾನು, ನಿನ್ನ ಸಂಪದ ಸಾಟನುತ್ತೇನೋ. ತಂದೆ, ನಿನ್ನಲ್ಲಿ ನಾನು ಚಿಕ್ಕ ಆಸೆಯನ್ನು ಕೇಳಬೇಕೆಂದಿರುವೆನಪ್ಪಯ್ಯ. ಏನು ಬೇಡ ಮಗಳೇ?